ಮುನಿಯಪ್ಪ, ನನ್ನ ಹೆಸರು ಬಂದು ಅಮರನಾರಾಯಣ ಅಂದ್ಬಿಟ್ಟು. ಮುನಿಯಪ್ಪ, ಮಂಚಳ್ಳಿ ವಿಲೇಜು, ಮಾವಳ್ಳಿ ಪೋಸ್ಟು, ಬಂಗಾರಪೇಟೆ ತಾಲೂಕು. ನಮಗೆ ದಿನಾಂಕ 5/8/23ರಲ್ಲಿ ಗಲಾಟೆ ಆಗುತ್ತೆ. ಇದು ಬಂದು ರೂಢಿ ರಸ್ತೆ ಇರುತ್ತೆ. ಆ ಕಡೆ ಬಂದು ಈ ಕಡೆ ಸ್ಟ್ರೈಟಾಗಿ ಹೋಗುತ್ತೆ. ಆ ಕಡೆಯಿಂದ ಬಂದು ಕಾಲುದಾರಿಗೆ ಈ ಕಡೆ ರೋಡು ಅಡ್ಜಸ್ಟ್ ಆಗಿರುತ್ತೆ. ಆದರೆ ಅವರು ರೋಡ್ ಇದೆಯಲ್ಲ, ಕಾಲುದಾರವೇ ನಮ್ಮ ನಕಾಶೆಯಲ್ಲಿ ಇಲ್ಲ ಅಂದ್ಬಿಟ್ಟು ಅಗದಾಕಿರ್ತಾರೆ. ನಾವು ದಿನಾಂಕ 5/8/23ರಂದು ಅರಶಿನ ಪೊಲೀಸ್ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಕೊಡ್ತೀರಿ. ಆದರೆ ಪೊಲೀಸ್ ಸ್ಟೇಷನ್ ಕೊಟ್ಟರೆ ಅವರು ನಿಮಗೆ ನಕಾಶೆ ಪ್ರಕಾರ ನಿಮ್ಗಿದ್ರೆ ಮಾತ್ರ ಕೊಡ್ತೀರಿ, ಇಲ್ಲ ಅಂದರೆ ನಾವು ತಿಳ್ಕೊಂಡು ನಮ್ಗೆ ಬರೋಲ್ಲಪ್ಪ, ಕಾನೂನು ಅಧಿಕಾರಿಗಳು ಅಲ್ಲೋಗ್ಬೇಕು ಅಂತ ಹೇಳ್ತಾರೆ. ಆದರೆ ಆಮೇಲೆ ತಹಸೀಲ್ದಾರ್ಗೆ ನಾವು ಮನವಿ ಕೊಡ್ತೀರಿ. ಮನವಿ ಕೊಟ್ಟರೆ ಅವರು ಯಾವುದೇ ಕ್ರಮ ಕೈಗೊಳ್ಳದೆ ನಿಮಗೊಬ್ಬರಿಗೆ ಮಾಡೋಕ್ಕಾಗಲ್ಲ, ಊರೆಲ್ಲ ಒಪಿನಿಯನ್ ಇರಬೇಕು, ಕಾನೂನು ನಕಾಶೆ ಪ್ರಕಾರ ಮಾಮೂಲಿ ರೂಢಿ ರಸ್ತೆಯಲ್ಲೇ ಹೋಗಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಲೋಕಾಯುಕ್ತ ಕಂಪ್ಲೇಂಟು ದಿನಾಂಕ 15/10/24ರಂದು ಲೋಕಾಯುಕ್ತ ಕಂಪ್ಲೇಂಟ್ ಹೋಗುತ್ತೆ. ಆಗ ತಹಸೀಲ್ದಾರರು ರೂಪ, RI ಬಂದು ಅಜಯ್ ಕುಮಾರ್, ಸರ್ವೇಯರ್ ಬಂದು ಹರೀಶ್ ವಿಕೆ, ಅವೆಲ್ಲ ಮಾಡಿಬಿಟ್ಟು ನಕಾಶೆ ಪ್ರಕಾರ ಅಲ್ಲಿಲ್ಲ ರೋಡು ಬೇರೆ ಕಡೆ ಇದೆ ಅಂತ ಹೇಳಿದ್ರು. ನಾವು ಮತ್ತೆ ಲೋಕಾಯುಕ್ತಗೆ ಲೆಟ್ರ್ ಕೊಟ್ಟರೆ, ಸರ್ ನಮ್ಮ ನಕಾಶೆ ಪ್ರಕಾರ ಎಲ್ಲಿದ್ದು ಅಲ್ಲಿ ಮಾಡಿಕೊಡಿ, ನಮಗೆ ತೊಂದರೆ ಆಗುತ್ತೆ, ಬೆಳೆ ನಷ್ಟ ಆಗ್ತಾಯಿದೆ ಅಂತ ಹೇಳಿದ್ರೆ. ಆದರೆ 3 ವರ್ಷ ಆದಮೇಲೆ ಅವರೆಲ್ಲ ನಕಾಶೆ ಪ್ರಕಾರ ಮಾಡಿಕೊಡ್ತೀನಿ ತಹಸೀಲ್ದಾರ್ ಹೇಳಿದರು. ಆದರೆ ಇವಾಗ ಇದು ನಕಾಶೆ ಪ್ರಕಾರ ಕೊಟ್ಟಿರ್ತಕ್ಕಂಥದ್ದವರು ಇದೇ ಪ್ರಕಾರ ಮಾಡಿಕೊಡಿ ಅಂತ ಹೇಳಿದ್ರೆ ಅವ್ರು ಯಾವುದೋ ಕಾರಣಕ್ಕೂ ಮಾಡ್ತಾಯಿಲ್ಲ. ಲೋಕಾಯುಕ್ತ ಕಂಪ್ಲೇಂಟಲ್ಲಿ ದಿನಾಂಕ ಲೋಕಾಯುಕ್ತ ಕಂಪ್ಲೇಂಟ್ಗೆ ಮುಂಚೆನೂ ನಾವು ಜಿಲ್ಲಾಧಿಕಾರಿ ಕೊಟ್ಟರು. ಜಿಲ್ಲಾಧಿಕಾರಿಗಳು ನಕಾಶೆ ಪ್ರಕಾರ ಎಲ್ಲಿದ್ದು ಅಂತ ಮಾಡಿಕೊಡು ಅಂದ್ಬಿಟ್ಟು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೂ ತಹಸೀಲ್ದಾರು ಧಿಕ್ಕರಿಸಿರ್ತಾರೆ. ಆನಂತರ ತಹಸೀಲ್ದಾರ್ ಅವರು ಮತ್ತೆ ಅವ್ರು ಹೇಳಿದ ಮೇಲೆ ತೆರವು ಮಾಡಿಕೊಡೋಕ್ಕೆ ನೋಟಿಸ್ ಕೊಟ್ಟರು. ತೆರವು ಮಾಡಿಕೊಡ್ತೀರಿ ಅಂದ್ಬಿಟ್ಟು ಕೊಟ್ಟಾಗ ದಿನಾಂಕ 20/12/25ರಂದು ಸರ್ವೇಯವರು ಅಫ್ತಾಬ್ ಅಹಮದ್ದು, ನಂದಿನಿ ಮೇಡಮ್ಮು, RI ಎಲ್ಲ ಬಂದಿದ್ದರು. ಎಲ್ಲ ಬಂದು ಪರಿಶೀಲನೆ ಮಾಡಿದ್ದಾರೆ. ಅವ್ರಿಗೆ ಬೇಕಾಗತ್ತಂತೆ ETS ಯಂತ್ರ ಬೇಕಾಗತ್ತೆ ಅಂತ ಹೇಳಿರ್ತಾರೆ. ಆದರೆ ಅದಕ್ಕೆ ಸೈನ್ ಮಾಡಿಸ್ಕೊಂಡು ಹೋಗಿರ್ತಾರೆ ಇಲ್ಲಿ. ಆಮೇಲೆ ದಿನಾಂಕ ತಹಸೀಲ್ದಾರ್ ಬಂದುಬಿಟ್ಟು ಬೇರೆಯವರ ಕುಮ್ಮಕ್ಕಿನಿಂದ ನಿಮಗೆ ಮಾಡಿಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಊರವರೆಲ್ಲ ಒಪ್ತಾ ಇಲ್ಲ, ರೂಢಿದಾರ ಇರಲಿ ಅಂದ್ಬಿಟ್ಟು ನಿಮಗೆ ಮಾತ್ರ ಒಬ್ಬರಿಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿರ್ತಾರೆ. ಆನಂತರ ನಾವು ಲೋಕಾಯುಕ್ತಕ್ಕೆ ಮತ್ತೆ ಹೋಗ್ತೀರಿ. ಲೋಕಾಯುಕ್ತ ದಿನಾಂಕ 5/2/26ರಂದು ಇಲ್ಲಿ ಬಂದು ಅವ್ರು ಇದು ಮಾಡಿರ್ತಾರೆ, ಮೀಟಿಂಗ್ ಮಾಡಿ ನಕಾಶೆ ಪ್ರಕಾರ ಎಲ್ಲೋ ಬಿಡಿಸ್ಕೊಡಮ್ಮ ಅಂತ ಹೇಳಿರ್ತಾರೆ. ಅವರು 1 ತಿಂಗಳ ಕಾಲಾವಕಾಶ ಕೇಳಿರ್ತಾರೆ. 1 ತಿಂಗಳಾದಮೇಲೆ ಒಂದು 10 ದಿನ ಜಾಸ್ತಿ ಕೊಟ್ಟು 10/3/26ಕ್ಕೆ ಮಾಡಿಕೊಡಿ ಅಂತ ಹೇಳ್ತಾರೆ. 10/3/26ರಂದು ಹೋದು ಕೇಳಿದ್ರೆ ನಾವು ನಿಮ್ಗೆ ಹೇಳಿ ಕೊಡೋಲ್ಲ, ಲೋಕಾಯುಕ್ತದಲ್ಲಿ ಕೇಳ್ತೀರಿ ಹೋಗು ಅಂದ್ಬಿಟ್ಟು ಅವ್ರು ಹೋಗ್ಬಿಟ್ಟು ಅವ್ರಿಗೆ ಬೇರೆ ಪತ್ರ ಎತ್ಕೊಂಡೋಗಿ ಅವರಿಗೆ ಬೇರೆ ಊರು ಸ್ವಲ್ಪ ಏನು ಡಾಕ್ಯುಮೆಂಟ್ ಕೊಟ್ಟರೆ ಅದು ಎತ್ಕೊಂಡೋಗಿ ಬೇಡ ಅಂದ್ಬಿಟ್ಟು ಅಲ್ಲಿ ಕೊಟ್ಟಿದ್ದಾರೆ. ಅವರ ಲೋಕಾಯುಕ್ತರಿಗೂ ವ್ಯಾಲ್ಯೂ ಕೊಡ್ತಾಯಿಲ್ಲ. ಮತ್ತು 10/3/24ರಂದು ಬರ್ತಾರೆ. ತಹಸೀಲ್ದಾರ್ ಬರೋಲ್ಲ. ತಹಸೀಲ್ದಾರು ಸಿರಸ್ದಾರ್ ಆದಂಥ ಮಹೇಶ್ವರ್ ಬರ್ತಾರೆ. ಮಹೇಶ್ವರ್ ಬಂದು, ಸರ್ ಅವರು ಲೋಕಾಯುಕ್ತ ನೀವು ಯಾಕಪ್ಪ ಬಂದೆ ಅಂತ ಕೇಳಿದಾರೆ. ಇಲ್ಲ ಸರ್, ಮೇಡಮ್ಗೆ ಡ್ಯೂಟಿ ಇದೆ ಅಂತಾರೆ. ಡ್ಯೂಟಿ ಬೇರೆ ಕಡೆ DC ಕಳೆದಿದ್ದಾರೆ, ಅಲ್ಲಿ ಹೋಗಿರ್ತಾರೆ. ಅದೇ ಯಾವುದೋ ಕಾರಣಕ್ಕೆ ಅವತ್ತಿರಲಿಲ್ಲ, ಬಂಗಾರಪೇಟೆಯಲ್ಲಿ ಇದ್ದರು. ಅವ್ರಿಗೆ ಆ ಥರ ಸುಳ್ಳು ಮಾಹಿತಿ ಕೊಟ್ಟಿರ್ತಾರೆ. ಮತ್ತು ಮಹೇಶ್ ಅವರು ಹೇಳಿದರು, ಮತ್ತು ಮೇಡಮ್ 1 ತಿಂಗಳು ಕಾಲಾವಕಾಶ ಕೇಳಿದ್ರು. ಆದರೆ 17/8/26ರಂದು ನಿಮ್ಗೆ ಅದರೊಳಗೆ ರಿಪೋರ್ಟ್ ಕೊಡಬೇಕಪ್ಪ, ನಕಾಶೆ ಪ್ರಕಾರ ಎಲ್ಲಿ ಬರುತ್ತೋ ಅಲ್ಲಿ ರೋಡ್ ಮಾಡಿ ಅಭಿವೃದ್ಧಿ ಮಾಡಿ ಅವರಿಗೆ ರೋಡ್ ಮಾಡಿಕೊಡೋ ಜವಾಬ್ದಾರಿ ನಿಮ್ಮದು, ಫೋಟೋ ಎಲ್ಲ ತಂದು ಕೊಡಬೇಕು ಅಂತ ಹೇಳಿರ್ತಾರೆ. ಆದರೆ ಇವತ್ತು ಈ ದಿನಾಂಕ 8/4/24ರಂದು ನಮ್ಮ ಮಂಚಳ್ಳಿ ಗ್ರಾಮದ ವಿ ಆದಂಥ ನಂದಿನಿ ಅವರು ಫೋನ್ ಮಾಡಿಬಿಟ್ಟು ನಮಗೆ ನಾಳೆ ಬೆಳಗ್ಗೆ 9/4/26ರಂದು 11 ಗಂಟೆಗೆ ನಿಮ್ಗೆ ಬರ್ತೀರಿ ಅಂತ ಹೇಳಿದರು. ನಾವು ಬೆಳಗ್ಗೆ 10 ಗಂಟೆಯಿಂದ ಕಾಯ್ತಾ ಇದ್ದೀರಿ. ಆದರೆ 1 ಗಂಟೆಗೆ ಫೋನ್ ಮಾಡಿಬಿಟ್ಟು ಇವತ್ತು ಕ್ಯಾನ್ಸಲ್ ಆಗಿದೆ, ದಂಡಾಧಿಕಾರಿಗಳು ಬರ್ತಾಯಿಲ್ಲ, ಬೇರೆ ಕಡೆ ಪ್ರೋಗ್ರಾಮ್ ಇದೆ ಅಂತ ಹೇಳ್ತಾರೆ. ನಮಗೆಲ್ಲ ನೋಟಿಸೆಲ್ಲ ಕೊಟ್ಟು ಎಲ್ಲ ರೈತ ಸಂಘಟನೆಗಳು ಎಲ್ಲ ಬಂದಿದ್ದೀರಿ. ಬಂದರೂ ಕೂಡ ನಮಗೆ ಊಟ ನೀರು ಇಲ್ಲ. ಊಟ ನೀರು ಇಲ್ಲದ್ರೆ ಕೂಡ ಈ ಥರ ಮಾಡಿದ್ದಾರೆ. ನಮಗೆ ಇದಕ್ಕಿಂತ ಮುಂಚೆ ಹೂವು ಹಾಕಿದ್ರಿ. ಹೂವದಲ್ಲಿ ಒಂದು 6 ಲಕ್ಷ ಲಾಸ್ ಆಯಿತು.
ರೋಡ್ ಇಲ್ದರೆ ಈ ಕಡೆ ಬರೋಕ್ಕಾಗದಿರೆ ಅಡ್ಡ ಆಗ್ತಾಯಿದ್ರು, ಅದರಲ್ಲಿ ಲಾಸ್ ಆಗಿದೆ. ಮತ್ತು ಇವಾಗ ಬದನೆಕಾಯಿ ಎತ್ಕೊಂಡು ಹೋಗ್ಬೇಕಾದ್ರೂ ರೋಡ್ ಇಲ್ಲ ಮಾಡ್ಕೊಡೋಕ್ಕಾಗ್ತಾಯಿಲ್ಲ ಅಂತಾರೆ. ತಹಸೀಲ್ದಾರರು ನಿಮಗೆ ಒಬ್ಬರಿಗೆ ಆದರೆ ಮಾಡ್ಕೊಡೋಕ್ಕಾಗಲ್ಲ ಅಂತ ಇದ್ದಾರೆ. ಅದು ತುಂಬ ನಷ್ಟ ಆಗಿದೆ, ತುಂಬ ಒಂದು 10-20 ಲಕ್ಷ ಲಾಸ್ ಆಗಿದೆ 3 ವರ್ಷದಿಂದ. ನಮಗೆ ರೋಡ್ ದಯವಿಟ್ಟು ಮಾಡಿಕೊಡಿ ಅಂದ್ಬಿಟ್ಟು ನಾವು ಲೋಕಾಯುಕ್ತರಿಗೆ ಕಂಡುಕೊಂಡ್ರೆ ಲೋಕಾಯುಕ್ತರು ಮನಸ್ಸು ಮಾಡಿ ದಯವಿಟ್ಟು ನೀವು ಮಾಡಿಕೊಡ್ತೀವಿ ಅಂತ ಆದೇಶ ಮಾಡಿದ್ರು ಕೂಡ ಅವರು ದಂಡಾಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಅವರನ್ನು ಆದಷ್ಟು ಬೇಗ ದಂಡಾಧಿಕಾರಿ ಅವರಿಗೆ ಕ್ರಮ ವಹಿಸಬೇಕೆಂದು, ಕಾನೂನುಬದ್ಧವಾಗಿ ಕ್ರಮ ವಹಿಸಬೇಕೆಂದು ನಾವು ಬೇಡ್ಕೊಳ್ತೀನಿ. ಕೇಳಿರೋದು ನಕಾಶೆ ರೋಡ್ ಬಿಡಿಸ್ಕೊಡ್ಬೇಕಂತ ಹೇಳಿದ್ದಾರೆ. ಇದೇ ಪ್ರಕಾರ ADL DDL ಕೊಟ್ಟಿದ್ರು ಪಂಚಾಯತಿಯಲ್ಲಿ. ನಮ್ಮ ರೋಡು ನಮ್ಮ ರಸ್ತೆ ನಮ್ಮ ತೋಟ ನಮ್ಮ ರಸ್ತೆಯಲ್ಲಿ ಕೊಟ್ಟಿದ್ದರು. ಅದಕ್ಕೆ ಯಾವುದೇ ರೆಸ್ಪಾನ್ಸು ಮಾಡಿಲ್ಲ. ಅದಕ್ಕೆ ಮಾಡಿಕೊಡ್ಬೇಕಂದ್ಬಿಟ್ಟು ನಾವು ದಯವಿಟ್ಟು ಕೇಳ್ಕೊತಾ ಇದ್ರಿ.